ನಮಸ್ತೆ ಮಕ್ಕಳ. ಹಾಂ, ಇವತ್ತು ನಾವು ಲೈಬ್ರರಿಗೆ ಬಂದಿದ್ದೀವಿ ಅಲ್ಲ. ಏನು ಅನ್ನಿಸ್ತಾ ಇದೆ ಎಲ್ಲರಿಗೂ? ಖುಷಿ ಆಗ್ತಾ ಇದೆಯಾ? ಯಾಕೆ ಖುಷಿ ಆಗ್ತಾ ಇದೆ ನಿಮಗೆ? ಹಾಂ, ಎಲ್ಲರಿಗೂ ಪುಸ್ತಕ ಓದೋದು ಖುಷಿ ಆಗುತ್ತೆ. ನಾವೆಲ್ಲ ಸೇರಿ ಇವತ್ತು ಒಂದು ಚಟುವಟಿಕೆ ಹೊಸದಾಗಿ ಇರೋದು ಮಾಡೋಣವಾ? ಹಾಂ, ಇವತ್ತು ಸಹಪಾಲು ಓದುವುದು. ನಾನು ನೀವು ಇಬ್ಬರು ಸೇರಿ ಒಂದು ಚಟುವಟಿಕೆ ಮಾಡೋಣ, ಓಕೆನಾ? ಹಾಂ, ಈಗ ನೀವು ಓದಿರೋ ಅಂಥದ್ದೇ ಒಂದು ಕಥೆ ತೊಗೊಳೋಣ ಇವತ್ತು, ಓಕೆನಾ? ನಿಮಗೆಲ್ಲ ಇಷ್ಟ ಆಗಿರೋವಂಥ ಕಥೆನೇ ಅದು. ತೊಗೊಳೋಣವಾ? ಓಕೆ. ಹಾಂ, ನೋಡಿ ಯಾವುದಿದು ಕಥೆ? ಎಸ್, ನಾವು ಆಲ್ರೆಡಿ ಓದಿದ್ದೀವಲ್ಲ ಲಾಸ್ಟಲ್ಲಿ. ಈ ಪುಸ್ತಕವನ್ನು ಬರೆದಿರೋದು, ಈ ಕಥೆಯನ್ನು ಬರೆದಿರೋ ಲೇಖಕರು ಗೋವಿಂದ್ ಶರ್ಮಾ. ಹೇಳಿ. ಹಾಂ, ಇದರಲ್ಲಿ ತುಂಬ ಚೆನ್ನಾಗಿ ಚಿತ್ರಗಳನ್ನೆಲ್ಲ ಬರೆದಿದ್ದಾರಲ್ಲ. ಯಾರು ಗೊತ್ತಾ? ಅವ್ರ ಹೆಸರು ಪಾರ್ಥ ಸೇನ್ ಗುಪ್ತಾ. ಪಾರ್ಥ ಸೇನ್ ಗುಪ್ತಾ. ಹಾಂ, ವೆರಿ ಗುಡ್. ಈ ಏನರ ಬಗ್ಗೆ ಈ ಕಥೆ ಇದೆ ಗೊತ್ತಾ? ಇದರಲ್ಲಿ ಏನು ವಿಚಾರ? ಇದರಲ್ಲಿರೋದು ಕಥೆ ಯಾರ್ಯಾರಿದ್ದಾರೆ? ಯಾವುದ್ರ ಬಗ್ಗೆ ಇದೆ ಕಥೆ ಇದು? ಸಿಂಹದ ಬಗ್ಗೆ ಇದೆ. ಆಮೇಲೆ ನರಿ ಬಗ್ಗೆ ಇದೆಯಾ? ಹಾಂ, ಈಗ ಎಲ್ಲ ಇದ್ದಾರೆ. ಓಕೆ, ಹಾಗಿದ್ರೆ ನಾನು ಮತ್ತು ನೀವು ಇಬ್ಬರು ಸೇರಿ ಓದೋಣವಾ? ಕಾಡಿನ ರಾಜ ಸಿಂಹಕ್ಕೆ ವಯಸ್ಸಾಗಿತ್ತು. ಅದರ ಹಲ್ಲುಗಳೆಲ್ಲ ಉದುರಿದ್ದವು. ಎಲ್ಲ ಪ್ರಾಣಿಗಳೂ ಉಡುಗೊರೆ ತೆಗೆದುಕೊಂಡು ಬಂದವು. ಉಡುಗೊರೆಯಾಗಿ ತಂದಿದ್ದವು. ಲಡ್ಡು, ಪೇಡೆ ಮತ್ತು ಜಿಲೇಬಿಗಳನ್ನು.